ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವತಿಯಿಂದ ಯಲಹಂಕದ ಹೊನ್ನೇನಹಳ್ಳಿ ಜೈ ಭಜರಂಗಿ ಟೆಂಪೋ ಸ್ಟ್ಯಾಂಡ್ 4ನೇ ವರ್ಷದ ಅದ್ದೂರಿಯಾಗಿ ಚಾಲನೆಯಾಗಿದ್ದು, ಯಲಹಂಕ ಜನಪ್ರಿಯ ಶಾಸಕರು ಎಸ್ಆರ್ ವಿಶ್ವನಾಥ್ ಅವರು ಆಗಮಿಸಿ ನೂತನವಾಗಿ ಕರವೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಮಿಕ ಘಟಕ ಆಯ್ಕೆಯಾಗಿರುವ ಎನ್ ಧನರಾಜ್ ಅವರಿಗೂ ಹಾಗೂ ರಾಜ್ಯ ಸಹ ಕಾರ್ಯದರ್ಶಿಯಾಗಿರುವ ವೆಂಕಟೇಶ್ ಹಾಗೂ ಗ್ರಾಮದ ಮುಖಂಡರಿಗೆ ಅಭಿನಂದನೆ ತಿಳಿಸಿದರು. ತದನಂತರ ನೂರಾರು ವಾಹನಗಳೊಂದಿಗೆ ಬೃಹತ್ ರ್ಯಾಲಿ ಮೂಲಕ ಕರವೇ ರಾಜ್ಯಾಧ್ಯಕ್ಷರು ಶಿವರಾಮೇಗೌಡ ಅವರು ಹಾಗೂ ವಿದ್ಯಾರ್ಥಿ ಘಟಕ ರಾಜ್ಯಾಧ್ಯಕ್ಷರು ಯಲಹಂಕ ಗುರು ರಾಜ್ಯದ ಅನೇಕ ಪದಾಧಿಕಾರಿಗಳನ್ನು ಬೃಹತ್ ರ್ಯಾಲಿ ಮೂಲಕ ಹೊನ್ನೇನಹಳ್ಳಿ ಬಸ್ ಸ್ಟ್ಯಾಂಡ್ ಆಗಮಿಸಿ ಧ್ವಜ ಅನಾವರಣ ಮಾಡಿ ಜೈ ಭಜರಂಗಿ ಟೆಂಪೋ ಸ್ಟ್ಯಾಂಡ್ ನಾಮಫಲಕ ಅನಾವರಣ ಮಾಡಿದರು. ಕನ್ನಡ ರಾಜ್ಯೋತ್ಸವ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಅವರ ಬಣದ ನೂತನವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಮಿಕ ಘಟಕ ಸ್ಥಾನಕ್ಕೆ ಆಯ್ಕೆಯಾಗಿರುವ ಎನ್ ಧನರಾಜ್ ಹಾಗೂ ಕಾರ್ಮಿಕ ಘಟಕ ರಾಜ್ಯ ಸಹ ಕಾರ್ಯದರ್ಶಿ ವೆಂಕಟೇಶ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರು ಇವರಿಗೆ ಅಧಿಕೃತವಾಗಿ ಸಂಘಕ್ಕೆ ಸೇರ್ಪಡೆ ಮಾಡಿಕೊಂಡು ಸೇರ್ಪಡೆ ಪತ್ರ ನೀಡಿದರು. ಇದೇ ಸಂದರ್ಭದಲ್ಲಿ ಹೊನ್ನೇನಹಳ್ಳಿ ಗ್ರಾಮಸ್ಥರು ಮುಖಂಡರುಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ಕಾರ್ಮಿಕರ ಕ್ರಾಂತಿ ನ್ಯೂಸ್ ಚಾನೆಲ್. 28ನೇ ತಾರೀಕು ಡಿಸೆಂಬರ್ ಯಲಹಂಕ ಕ್ಷೇತ್ರದ ಹೊನ್ನೇನಹಳ್ಳಿಯಲ್ಲಿ ಧನರಾಜ್ ಮತ್ತು ವೆಂಕಟೇಶ್ ಅವರ ತಂಡ ನೂತನವಾಗಿ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕಾರ್ಮಿಕ ಘಟಕಕ್ಕೆ ಸೇರ್ಪಡೆಯಾಗುವ ಮುಖಾಂತರ ಸಂಘಟನೆಗೆ ಮತ್ತಷ್ಟು ಬಲವನ್ನು ತುಂಬಿದ್ದಾರೆ. ಸತ್ಯ ಧರ್ಮ ನ್ಯಾಯದ ಸಿದ್ಧಾಂತದಲ್ಲಿ ಈ ಭಾಗದಲ್ಲಿ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಮತ್ತಷ್ಟು ಬಲವಾಗಿ ಕಟ್ತೀವಿ ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದು ಆಯಿತು. ಜನಪರವಾಗಿ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಅನ್ಯಾಯಕ್ಕೊಳಗಾದವರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಜನರ ಸ್ಪಂದನೆಗೆ ಒಪ್ಪುವಂಥ ರೀತಿಯಲ್ಲಿ ಸಂಘಟನೆಯನ್ನು ಅವರು ತೆಗೆದುಕೊಂಡು ಹೋಗಬೇಕು ಅಂತ ನಿಟ್ಟಿನಲ್ಲಿ ಸಲಹೆಯನ್ನು ಕೊಡ್ತಾ ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ ಈ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣದಿಂದ ಇವತ್ತು ಯಲಹಂಕ ಕ್ಷೇತ್ರದ ಹೊನ್ನೇನಹಳ್ಳಿ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಯಲ್ಲಿ ಇವತ್ತು ಶಾಖೆ ಉದ್ಘಾಟನೆ ಆಗಿದೆ. ಟೆಂಪೋ ಸ್ಟ್ಯಾಂಡ್ ಇರೋದು. ಹಾಗೆ ಏನು ನಮ್ಮ ಕನ್ನಡ ಪರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಂಥ ಧನರಾಜಣ್ಣ ಆಗಿರ್ಬೋದು, ವೆಂಕಟೇಶ್ ಅವರಾಗಿರ್ಬೋದು ಮತ್ತೆಲ್ಲ ಸಂಘಟಕರು ಇವತ್ತು ಮನಸೋ ಇಚ್ಛೆಯಿಂದ ನಾಡಿನ ಪರವಾಗಿ ಹೋರಾಟ ಮಾಡ್ತಂಥ ಧೀಮಂತ ನಾಯಕ ನಮ್ಮ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆ ಆಗಿದ್ದಾರೆ. ಮತ್ತು ಏನು ನಮ್ಮ ಧನರಾಜಣ್ಣ ಆಗಿರ್ಬೋದು, ವೆಂಕಟೇಶಣ್ಣ ಆಗಿರ್ಬೋದು, ಇವರಿಗೆ ನಮ್ಮ ಕರವೇ ಶಿವರಾಮೇಗೌಡರು ಬಣದಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಅಲಂಕರಿಸಿದ್ದಾರೆ. ಇವತ್ತು ಕಾರ್ಮಿಕರ ಘಟಕ ಮತ್ತು ಸಹ ಕಾರ್ಯದರ್ಶಿಯಾಗಿ ವೆಂಕಟೇಶಣ್ಣ ಆಗಿರ್ಬೋದು, ಆಮೇಲೆ ಸಂತೋಷ್ ಇತರರು ಯಲಹಂಕ ತಾಲೂಕಲ್ಲಿ ಕಾರ್ಮಿಕ ಘಟ್ಟದಲ್ಲಿ ಕೆಲಸ ಮಾಡೋಂಥದ್ದು ಇವತ್ತು ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ಏನು ನಮ್ಮ ಧನರಾಜಣ್ಣ ಆಗಿರ್ಬೋದು, ವೆಂಕಟೇಶಣ್ಣ ಅವರಾಗಿರ್ಬೋದು, ಇವರಿಗೆ ಸದಾ ನಮ್ಮ ಯಲಹಂಕ ತಾಲೂಕು ಆಗಿರ್ಬೋದು, ರಾಜ್ಯ ಅಂತ ಆಗಿರೋದು ನಾವು ಸಂಪೂರ್ಣ ಬೆಂಬಲ ಅವರ ಹೋರಾಟಕ್ಕೆ ನಾವು ಕೊಡ್ತೀವಿ. ಏನು ಕಾರ್ಮಿಕರಿಗೆ ಆಗಿರುವಂಥ ಶೋಷಣೆ ಆಗಿರ್ಬೋದು, ಅವ್ರಿಗಾಗಿರುವಂಥ ನೋವುಗಳು, ಅವ್ರಿಗೆ ಆಗಬೇಕಾದಂಥ ಕೆಲಸಗಳಾಗಿರ್ಬೋದು, ಅವ್ರ ಮೇಲೆ ಆಗುವಂಥ ಆಕ್ರೋಶಗಳು, ಏನು ಬಲಾಢ್ಯರ ನಡೆಯುವಂಥ ದೌರ್ಜನ್ಯಗಳನ್ನು ತಡೆಯೋ ನಿಟ್ಟಿನ ಕೆಲಸನ ನಮ್ಮ ಧನರಾಜಣ್ಣ ಅವರಾಗಿರೋ ವೆಂಕಟೇಶ್ ಅವರ ಸಂಘಟಕರು ಮಾಡಬೇಕು. ರಾಜ್ಯಾದ್ಯಂತ ಎಲ್ಲೇ ಯಾವುದೇ ಕಾರ್ಮಿಕರಿಗೆ ಕುಂದುಕೊರತೆಗಳಾದಾಗ ಧ್ವನಿ ಎತ್ತಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸನ ಧನರಾಜಣ್ಣ ಆಗಿರ್ಬೋದು, ವೆಂಕಟೇಶಣ್ಣ ಅವರು ಮಾಡಬೇಕು. ಸಂಪೂರ್ಣ ನಮ್ಮ ಕರವೇ ಶಿವರಾಮೇಗೌಡರ ಬಣ ಅವ್ರಿಗೆ ಸಹಕಾರ ಹೆಚ್ಚೆಚ್ಚು ನಾಡಿನ ಕೆಲಸ ಮಾಡಲಿ. ನೆಲ ಜಲ ನಾಡು ನುಡಿಯುವಂಥ ಕೆಲಸಕ್ಕೆ ಪ್ರತಿಯೊಬ್ಬರು ಪಣ ತೊಟ್ಟು ನಿಂತ್ಕೊಂಡು